ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಈ ಗುರುವಾರದ ಪೂಜೆಯ ವಿಧಾನ, ಎಷ್ಟು ದೀಪಗಳನ್ನು ಹಚ್ಚಬೇಕು, ಏನು ನೈವೇದ್ಯ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಿಮಗೆ ಕೊಡ್ತೀನಿ. ಆರೋಗ್ಯ ಸರಿ ಇಲ್ಲದ ಕಾರಣ ಒಂದು 3 ದಿವಸಗಳಿಂದ ವಿಡಿಯೋವನ್ನು ಹಾಕಲಿಕ್ಕೆ ಆಗಿರಲಿಲ್ಲ. ಬಟ್ ಈ ಗುರುವಾರ ಬಹಳ ಶುಭವಾಗಿ ಬಂದಿರೋದ್ರಿಂದ ಇನ್ಫಾರ್ಮೇಷನನ್ನು ತಿಳಿಸಲೇಬೇಕು ಅನ್ನುವಂತಹ ಕಾರಣಕ್ಕೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಗುರುವಾರದ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ನಿಮಗೆ ಬೆಳಗಿನ ಜಾವ 5:55 6:20 ಒಳಗಡೆ ನೀವು ರಾಯರ ಮುಂದೆ ದೀಪವನ್ನು ಹಚ್ಕೊಂಡ್ರೆ ಸಾಕಾಗುತ್ತೆ. ನಾನು ನಿಮಗೆ ಫಸ್ಟೇ ಹೇಳಿದೆ, ಈ ಗುರುವಾರ ಬಹಳ ಶುಭ ಮುಹೂರ್ತದಲ್ಲಿ ಬಂದಿದೆ, ಅಂದರೆ ತುಂಬ ವಿಶೇಷವಾಗಿ ಬಂದಿದೆ. ಹಾಗಾಗಿ ರಾಯರ ಯಾವುದೇ ವ್ರತಗಳನ್ನು ನೀವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಈ ಗುರುವಾರ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಬಹುದು. ಯಾಕೆಂದರೆ ಏನೇ ಸಂಕಲ್ಪಗಳನ್ನು ಈ ಗುರುವಾರ ಮಾಡಿಕೊಂಡ್ರೂ ಕೂಡ ಖಂಡಿತವಾಗಿ ಈಡೇರುತ್ತೆ. ಅಷ್ಟು ಒಂದು ಚೆನ್ನಾಗಿ ಈ ಗುರುವಾರ ಬಂದಿರೋವಂತಹದ್ದು. ರಾಯರಿಗೆ ಸ್ವಲ್ಪ ವಿಶೇಷವಾಗಿಯೇ ಪೂಜೆ ಪುನಸ್ಕಾರಗಳನ್ನು ಈ ವಾರ ಸಲ್ಲಿಸಿ, ಇನ್ನು ಯಥಾ ಪ್ರಕಾರ ಮನೆಯನ್ನು ಕ್ಲೀನ್ ಮಾಡಿಕೊಂಡು, ದೇವರ ಮನೆ ಕ್ಲೀನ್ ಮಾಡ್ಕೊಳ್ಳಿ, ರಾಯರ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧವನ್ನು ಹಚ್ಚಿ, ರಾಯರಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ, ತುಳಸಿಯ ಜೊತೆಗೆ ನೀವೇನು ಹೂ ಹಾಕ್ಕೊಳ್ತೀರಾ ಹಾಕ್ಕೊಂಡು ತಪ್ಪದೇ ಈ ವಾರ ರಾಯರಿಗೆ ಸ್ವಲ್ಪ ದುಂಡು ಮಲ್ಲಿಗೆನೋ, ಇಲ್ಲಾಂದರೆ ಪಾರಿಜಾತ ಹೂವು, ಇಲ್ಲಾಂದರೆ ಕನಕಾಂಬರ ಹೂವು, ಈ 3 ಹೂಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ರಾಯರಿಗೆ ಸಮರ್ಪಣೆ ಮಾಡಿ. ಏಕೆಂದರೆ ಇವೆಲ್ಲವೂ ಕೂಡ ನಾನೀಗೇನು ಹೇಳಿದೆ ಅದು ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಹೂಗಳು. ಇನ್ನು ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೋತೀರಾ. ಇನ್ನು ಎಷ್ಟು ದೀಪಗಳನ್ನು ಈ ವಾರ ಹಚ್ಚಬೇಕು ಅಂತ ಹೇಳಿ ನೋಡುವಂತಹದ್ದಾದರೆ, ಮಾಮೂಲಿಯಾಗಿ ರಾಯರ ಮುಂದೆ 2 ದೀಪ ಇರ್ತಾರೆ. ಆ 2 ತುಂಬ ಕನ್ಫ್ಯೂಷನ್ ಮಾಡ್ಕೊತೀರ. ದೀಪಗಳನ್ನು ಹಚ್ಚುವಂತಹದ್ದು ಸ್ಪಷ್ಟವಾಗಿ ಹೇಳ್ತೀನಿ. ರಾಯರಿಗೆ 2 ಈಗ ಬೆಳ್ಳಿ ಬೇಕಿರೋ, ಇಲ್ಲ ಹಿತ್ತಾಳೆ ಬೇಕಿರೋ, ಇಲ್ಲ ದೊಡ್ಡ ದೀಪಾಲ ಇಡ್ತೀರ ನೀವು ಗುರುವಾರ, ಆ ರೀತಿ 2 ದೀಪಗಳನ್ನು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಅವುಗಳಿಗೂ ಕೂಡ ತುಪ್ಪವನ್ನೇ ಹಾಕ್ಕೊಂಡು ಉದ್ದ ಬತ್ತಿ ಹಾಕಿ. ಇನ್ನು ಉಳಿದಂತೆ 5 ಮಣ್ಣಿನ ದೀಪಗಳನ್ನು ರಾಯರ ಮುಂದೆ ಇಟ್ಟು ಹಚ್ಕೋಬೇಕಾಗುತ್ತೆ. ಈ 5 ಮಣ್ಣಿನ ದೀಪಗಳನ್ನು ನೀವು ಒಂದು ತಟ್ಟೆ ಇಟ್ಟು, ತಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ ಹಾಕಿ, ದೀಪಗಳಿಗೆ ಅರಿಶಿನ ಕುಂಕುಮ ಹಚ್ಚಿ, ಒಂದು ಹೂ ಇಟ್ಟು 2 ಹೂಬತ್ತಿಗಳನ್ನು ಹಾಕ್ಕೊಳ್ಳಿ. ಹೂಬತ್ತಿಗಳನ್ನು ಹಾಕ್ಕೊಂಡು ಮಣ್ಣಿನ ದೀಪಗಳಿಗೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತಟ್ಟೆ ಮೇಲಾದರೂ ನೀವಿಟ್ಟು ಹಚ್ಚಬಹುದು, ಇಲ್ಲ ನೆಲದ ಮೇಲೆ ರಂಗೋಲಿಯನ್ನು ಬಿಟ್ಟು ಅದ್ರ ಮೇಲೆ ಕೂಡ ಹಚ್ಚಬಹುದು. ತಟ್ಟೆಯಲ್ಲಿ ಹಚ್ಚಿದ್ರೆ ರಾಯರಿಗೆ ಎತ್ತಿ ಬೆಳಗಬಾರ್ದು. ನೋಡಿ, ಈಗ ನೀವು ಏನು ಈ ದೀಪಗಳನ್ನು ಹಚ್ತೀರಲ್ವ, 5 ಮಣ್ಣಿನ ದೀಪಗಳು, ಈ 5 ಮಣ್ಣಿನ ದೀಪಗಳು ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಸದಸ್ಯರಿಗೆ ಮನೆಯಲ್ಲಿ ಏನೇ ಕಷ್ಟ ಇದ್ದರೂ ಕೂಡ ಅದು ಕಳೆಯುವಂತಹ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಆ ದೀಪಗಳು ರಾಯರ ಮುಂದೆ ಹಚ್ಚುವಂತಹ ಈ ದೀಪಗಳಿಗೆ ತುಂಬ ಶಕ್ತಿ ಇರುತ್ತೆ. ಮಣ್ಣಿನ ದೀಪಗಳಿಗೆ ಈ ಬತ್ತಿಗಳೇನಾದರೂ ತುಂಬ ಉರಿದು ಕಪ್ಪಾಗೋದ್ರೆ, ಅಂದರೆ ಸುಟ್ಟು ಕರಕಲಾಗೋ ಥರ ಆದರೆ, ಅಥವಾ ಆ ಮಣ್ಣಿನ ದೀಪನೇ ಪೂರ ಸುತ್ತ ಎಲ್ಲ ಕಪ್ಪಾದರೆ ಇದನ್ನು ನೋಡ್ಕೊಳ್ಳಿ. ಮನೇಲಿ ಏನಾದರೂ ಸ್ವಲ್ಪ ತೊಂದರೆಗಳಿದೆ ಅನ್ನೋಂತಹದ್ದನ್ನು ರಾಯರು ಆ ದೀಪಗಳ ಮೂಲಕ ನಿಮಗೆ ಸೂಚಿಸ್ತಾರೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ವರ್ಧಂತಿಯ ಸಮಯದಲ್ಲಿ ರಾಯರಿಗೆ ಒಂದಷ್ಟು ವ್ರತಗಳನ್ನು, ಸೇವೆಯನ್ನು ಮಾಡುವಂತಹ ವಿಡಿಯೋಸನ್ನು ಹಾಕ್ತೀನಿ, ತಪ್ಪದೆ ಮಾಡಿ. ಏಕೆಂದರೆ ನಿಮ್ಮ ಮನೆಯ ಕಷ್ಟಗಳನ್ನು ರಾಯರು ಆ ಸೇವೆಗಳ ಮೂಲಕ ಕಳೀತಾರೆ. ಸ್ವಲ್ಪ ಇದನ್ನು ದೀಪ ಹಚ್ಚಿದಾಗ ಗಮನಿಸ್ಕೊಳ್ಳಿ.
ಇನ್ನು ತಪ್ಪದೆ ಶ್ರೀಹರಿಯ ಪೂಜೆಗೂ ಕೂಡ ಅಣಿ ಮಾಡಿಕೊಂಡು ಅವ್ರ ಫೋಟೋಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ತುಳಸಿ ಸ್ವಲ್ಪ ಹೂವನ್ನು ಏರಿಸಿ. ಇದರಲ್ಲೂ ಕೂಡ ಕನ್ಫ್ಯೂಷನ್ ಮಾಡ್ಕೊತೀರ. ನಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣನ ಫೋಟೋ ಇಲ್ಲ, ತಿಮ್ಮಪ್ಪನ ಫೋಟೋ ಇದೆ, ಅವ್ರ ಫೋಟೋ ಇದೆ. ಶ್ರೀಮನ್ನಾರಾಯಣನ ಸ್ವರೂಪದಲ್ಲಿ ಯಾವುದೇ ಫೋಟೋ ಇದ್ರೂ ಕೂಡ ನೀವು ಇಟ್ಟು ಪೂಜೆ ಮಾಡಬಹುದು. ಇದೇ ಅದೇ ಅಂತೇನೂ ಇಲ್ಲ. ಯಾವ ಸ್ವರೂಪದ ಫೋಟೋ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಪೂಜೆ ಮಾಡಿ. ಇನ್ನು ಇನ್ನೊಂದು ನೀವೇನು ತಪ್ಪು ಮಾಡುವಂತಹದ್ದು ಅಂತಂದರೆ, ಗುರುವಾರ ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚೋದಕ್ಕಿಂತ ಮುಂಚೆ ತುಳಸಿ ಪೂಜೆ ಮಾಡಿ. ತುಳಸಿ ಗಿಡದ ಮುಂದೆ ದೀಪ ಹಚ್ಚಿನೇ ದೇವರ ಮನೆಯಲ್ಲಿ ಹಚ್ಚಿ ಅಂತೇಳಿ ಸಾಕಷ್ಟು ಸಾರ್ತಿ ಹೇಳ್ತೀನಿ. ಆದರೂ ಕೂಡ ನೀವು ಕೆಲವ್ರು ಏನು ಮಾಡ್ತಾಯಿದ್ದೀರಾ, ದೇವರ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ಆಮೇಲೆ ಬಂದು ತುಳಸಿ ಗಿಡದ ಪೂಜೆ ಮಾಡ್ತೀರಾ. ಹಾಗಾಗಲ್ಲ. ನೀವು ಮೊದಲು ತುಳಸಿ ಗಿಡದ ಮುಂದೆ ದೀಪ ಹಚ್ಚಬೇಕು. ಆಮೇಲೆ ಅಂದರೆ ನೀವು ಅವತ್ತಿನ ದಿವಸ ಪೂಜೆ ಮಾಡುವಾಗ ರಾಯರು ನಿಮ್ಮ ಮನೆಗೆ ಆ ದೀಪವನ್ನು ನೋಡಿ ಒಳಗಡೆ ಬರಬೇಕು. ತುಳಸಿ ಗಿಡದಲ್ಲಿ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯ ಇರುತ್ತೆ. ಮೊದಲು ಅವರಿಗೆ ನೀವು ದೀಪ ಹಚ್ಚಿದ ನಂತರನೇ ನೀವು ಒಳಗಡೆ ಪೂಜೆ ಮಾಡ್ಕೋಬೇಕು. ಇನ್ನು ತುಳಸಿ ಪೂಜೆ ಮಾಡಿಕೊಂಡು ದೇವರ ಮನೆಯಲ್ಲಿ ಏನು 2 ದೀಪ ಇಡ್ತೀರಾ, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿ ಆ ದೀಪಗಳನ್ನು ಹಚ್ಚಿ, ಅದಾದಮೇಲೆ ಶ್ರೀಹರಿಯ ಮುಂದೆ 1 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಳ್ಳಿ. ಇದಾದ ಮೇಲೆ ರಾಯರ ಮುಂದೆ ಏನು 2 ದೀಪ ಇಟ್ಟಿರ್ತೀರಲ್ಲ ಅದನ್ನು ಹಚ್ಕೊಂಬಿಡಿ ಮೊದಲು. ಅದಾದ ನಂತರ ಸಂಕಲ್ಪ ಮಾಡ್ಕೋಬೇಕು. ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಇಲ್ಲ ಒಂದು ಹೂವನ್ನು ಅಥವಾ ತುಳಸಿಯನ್ನು ಹಿಡ್ಕೊಂಡು, ಬಹಳ ವಿಶೇಷ ಗುರುವಾರವಾದ್ದರಿಂದ ನಿಮ್ಮ ಮನೆಯ ಎಲ್ಲ ಸದಸ್ಯರ ಹೆಸರುಗಳು, ಅವರ ಕಷ್ಟ ಇಷ್ಟಾರ್ಥ ಏನೇನಿದೆ ಎಲ್ಲವನ್ನು ಹೇಳಿಕೊಂಡು ಅದರಲ್ಲಿ ಅರ್ಧ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹ ಇದ್ದರೆ ಅರ್ಧವನ್ನು ಅಲ್ಲಿ ಹಾಕಿ, ಇನ್ನೊಂದು ಅರ್ಧವನ್ನು ರಾಯರ ಫೋಟೋ ಮುಂದೆ ಹಾಕ್ಕೊಳ್ಳೋ ಅಂತಹದ್ದನ್ನು ಮಾಡಿ. ಇದಾದ ಮೇಲೆ ಒಂದು ಊದುಗಡ್ಡೆಯಿಂದನೋ ಅಥವಾ 2 ಬತ್ತಿಗಳನ್ನು ಹಚ್ಕೊಂಡು ಅದರಲ್ಲಿ 5 ಮಣ್ಣಿನ ದೀಪಗಳನ್ನು ತಪ್ಪದೇ ಹಚ್ಚಿ. ಬಹಳ ಶ್ರೇಷ್ಠ ಇದನ್ನು ಮನೆಯಲ್ಲೇ ಹಚ್ಚುವಂತಹದ್ದು. ಇದನ್ನು ಯಾರೂ ಸ್ಕಿಪ್ ಮಾಡಬೇಡಿ. 5 ಮಣ್ಣಿನ ದೀಪಗಳನ್ನು ಹಚ್ಕೊಳ್ಳೋ ಅಂಥದ್ದನ್ನು ಮಾಡಿ. ಇದಾದ ನಂತರ ಊದುಗಡ್ಡೆ ಹಚ್ಕೊಂಡು ಧೂಪವನ್ನು ತೋರಿಸಿ ಸ್ತೋತ್ರ ಸೇವೆಯನ್ನು ರಾಯರಿಗೆ ಮಾಡಿ. ವಿಷ್ಣುವಿನ ಅಷ್ಟೋತ್ತರ, ರಾಯರ ಅಷ್ಟೋತ್ತರ, ರಾಯರ ಗಾಯತ್ರಿ ಮಂತ್ರವನ್ನು ಒಂದು 18 ಅಥವಾ 21 ಬಾರಿ ಹೇಳ್ಕೊಳ್ಳಿ. ಈ ಗಾಯತ್ರಿ ಮಂತ್ರ ನಿಮ್ಮ ಕಷ್ಟವನ್ನು ಕಳೆಯೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಜೊತೆಯಲ್ಲಿ ಯಾರೆಲ್ಲ ಸಾಲಬಾಧೆಯಿಂದ ನರಳುತ್ತಾ ಇದ್ದೀರಾ ಅಂತಹವರು ಈ ಗುರುವಾರ ರಾಯರ ಋಣಮೋಚನ ಸ್ತೋತ್ರ, ಅದರಲ್ಲಿ ಪೂರ್ತಿಯಾಗಿ ಹೇಳ್ಕೊಳ್ಳುವಂತಹದ್ದೇನಿಲ್ಲ. ಶ್ರಿತ ಜನ ದುರಿತಗ್ನಂ ಭಕ್ತ ವರ್ಗಸ್ಯ ನಿಘ್ನಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಭಜಕ ಜನ ಶರಣ್ಯಂ ನೌಮಿ ಕಾರುಣ್ಯ ಪೂರ್ಣಂ ಕುರು ಋಣ ಪರಿಹಾರಂ ತಾತಮೇ ರಾಘವೇಂದ್ರ. ಈ 4 ಸಾಲುಗಳೇ ಅದರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹದ್ದು. ಇದು ಕೊಟ್ಟ ಹಣ ಮರಳಿ ಬಾರದೇ ಇದ್ದರೆ ಅಥವಾ ಸಾಲ ಬಾಧೆ ಇದ್ದರೆ ಎರಡಕ್ಕೂ ಕೂಡ ಇದಾಗುತ್ತೆ. ಈ 4 ಸಾಲಿನ ಶ್ಲೋಕವನ್ನು ಒಂದು 48 ಬಾರಿ ಆದರೂ ಕೂಡ ಸಾಲದ ತೊಂದರೆಯಲ್ಲಿರುವಂತಹವರು ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ. ಇದಾದ ನಂತರ 2 ತುಪ್ಪದ ಬತ್ತಿಯ ಆರತಿ. ವಿಶೇಷ ಗುರುವಾರವಾದ್ದರಿಂದ 3 ಬಗೆಯ ಹಣ್ಣುಗಳನ್ನು ರಾಯರಿಗೆ ಇಡಿ. ಒಂದೊಂದು ಹಣ್ಣಿಟ್ಟರೂ ಸಾಕು. ಏನು ಒಂದು ಆ್ಯಪಲ್, ಒಂದು 4 ಬಾಳೆಹಣ್ಣು ಅಥವಾ ಒಂದೇನಾದರೂ ಬೇರೆ ಹಣ್ಣು ಅದರ ಜೊತೆ ಇಟ್ಟು ಒಂದು 3 ತರಹದ ಡ್ರೈ ಫ್ರೂಟ್ಸನ್ನು ಇಡಿ. ಜೊತೆಯಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಿ. ತೆಂಗಿನಕಾಯಿಯನ್ನು ಹೊಡಿಬೇಕು ಈ ವಾರ ರಾಯರಿಗೆ, ವಿಶೇಷ ಗುರುವಾರವಾದ್ದರಿಂದ. ಜೊತೆಯಲ್ಲಿ ಈ ವಾರ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಹೆಸರು ಬೇಳೆ ಪಾಯಸವನ್ನು ನೈವೇದ್ಯ ಮಾಡಿ ಅರ್ಪಣೆ ಮಾಡಿ. ನೈವೇದ್ಯ ಎಲ್ಲ ಇಟ್ಟಾದಮೇಲೆ ತೆಂಗಿನಕಾಯಿಯನ್ನು ಹೊಡೆದು ಪಂಚಾರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ. ತುಂಬ ಒಳ್ಳೆಯ ಗುರುವಾರ. ರಾಯರಿಗೆ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರವನ್ನು ಹಾಕುವಂತಹದ್ದನ್ನು ಮಾಡಬಹುದು. ತಿಂಡಿ ಎಲ್ಲ ತಿಂದು ಹೋಗಿ ಮಾಡಬೇಡಿ. ಬೆಳಗ್ಗೆನೇ ಹೋಗಿ ಮಾಡುವಂತಹದ್ದಾದರೆ ಸ್ವಲ್ಪ ತಿಂಡಿ ತಿಂದೇ ಹೋಗಿ ಮಾಡಿ ಮುಗಿಸ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲ ಮಣ್ಣಿನ ದೀಪವನ್ನು ಹಚ್ಚುವಂತಹ ಸೇವೆ 2 ಇಲ್ಲ 5 ದೀಪವನ್ನು ಹಚ್ಚುವಂತಹ ಸೇವೆಯನ್ನು ಕೂಡ ಮಾಡಬಹುದು. ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಬಹಳ ಶ್ರೇಷ್ಠ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.